ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 35ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 35. ಅಮುನಿ ಭಗವದ್ರೂಪೇ ಮಯಾತೆ ಹ್ಯನುವರ್ಣಿತೆ ಉಭೇ ಅಪಿ ನ ಗೃಹ್ಣಂತಿ ಮಾಯಾ ಸೃಷ್ಟೇ ವಿಪಶ್ಚಿತಃ. ಅನುವಾದ: ಭೌತಿಕ ದೃಷ್ಟಿಕೋನದಿಂದ ನಿನಗೆ ಈಗಷ್ಟೇ ವರ್ಣಿಸಲಾದ ಭಗವಂತನ ಮೇಲಿನ ಯಾವುದೇ ರೂಪಗಳು ಭಗವಂತನನ್ನು ಚೆನ್ನಾಗಿ ಅರಿತ ಶುದ್ಧ ಭಕ್ತರಿಂದ ಅಂಗೀಕೃತವಾಗಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನಿಗೆ ಬಹಿರಂಗ ಲಕ್ಷಣಗಳು ಹೇಗೆ ಬಂತು ಅದೆಲ್ಲವನ್ನ ತಿಳ್ಕೊಂಡ್ವಿ. ಮತ್ತೆ ಅವನು ಆದಿ, ಅಂತ್ಯ ಮತ್ತೆ ಮಧ್ಯ ಇದಕ್ಕೆ ಒಳಗಾಗಿಲ್ಲ. ಅಂದ್ರೆ ಅವನು ಭೌತಿಕ ಕಲ್ಪನೆಗೆ ಸಿಗುವಂಥವನಲ್ಲ. ಅವನು ಮಾತಿಗೆ ಮತ್ತೆ ನಮ್ಮ ಮನೋಕಲ್ಪನೆಗಳಿಗೆ ಮೀರಿರುವಂಥವನು ಭಗವಂತ ಅನ್ನೋನು. ಅದಕ್ಕೋಸ್ಕರನೇ ಭೌತಿಕ ಕಲ್ಪನೆಯಿಂದ ಅದು ಭಿನ್ನವಾಗಿದೆ. ಅಂದ್ರೆ ನಮ್ಮ ಈ ಒಂದು ಭೌತಿಕ ಇಂದ್ರಿಯಗಳಿಂದ ಅವನನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಭೌತಿಕ ದೃಷ್ಟಿಕೋನದಿಂದ ನಿನಗೆ ಇವಾಗ ತಾನೇ ನಾನು ವರ್ಣನೆ ಮಾಡಿದ್ನಲ್ಲ ಭಗವಂತನ ಬೇರೆ ಬೇರೆ ರೂಪಗಳನ್ನ, ಅದನ್ನ ಯಾರು ಭಗವಂತನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಂತ ಶುದ್ಧ ಭಕ್ತರು ಅದನ್ನ ಅಂಗೀಕರಿಸೋದಿಲ್ಲ. ಅಂತಂದ್ರೆ ಈ ಒಂದು ಭೌತಿಕ ಪ್ರಪಂಚದ ರೂಪದ ತರಹ, ಅಂದ್ರೆ ಅಂತರಂಗ ಬಹಿರಂಗದಲ್ಲಿ ಅವನು ಸ್ಥೂಲವಾಗಿದ್ದಾನೆ, ಸೂಕ್ಷ್ಮ ರೂಪದಲ್ಲಿದ್ದಾನೆ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ಭಗವಂತನ ಭಕ್ತರು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ಅರ್ಥ ಅನ್ನೋದಕ್ಕೆ ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ. ಅದನ್ನ ಕೇಳಿ ನಾವು ತಿಳ್ಕೊಳ್ಳೋಣ. ನಿರಾಕಾರವಾದಿಗಳು ದೇವೋತ್ತಮ ಪರಮಪುರುಷನನ್ನು ಮೇಲೆ ಹೇಳಿದಂತೆ 2 ರೀತಿಗಳಲ್ಲಿ ಚಿಂತಿಸುತ್ತಾರೆ. ಒಂದು ಕಡೆಯಲ್ಲಿ ಅವರು ಭಗವಂತನ ವಿಶ್ವರೂಪ ಅಥವಾ ಸರ್ವವ್ಯಾಪ್ತ ಬ್ರಹ್ಮಾಂಡ ರೂಪವನ್ನು ಪೂಜಿಸುತ್ತಾರೆ. ಇನ್ನೊಂದು ಕಡೆ ಅವರು ಭಗವಂತನ ಅವ್ಯಕ್ತ ಅವರ್ಣನೀಯ ಸೂಕ್ಷ್ಮ ರೂಪವನ್ನು ಚಿಂತಿಸುತ್ತಾರೆ. ಸ್ಥೂಲ ಮತ್ತು ಸೂಕ್ಷ್ಮವೆಂಬ ಪರಮಸತ್ಯದ 2 ಕಲ್ಪನೆಗಳಿವೆ. ವಿಶ್ವದೇವೈಕ್ಯವಾದ ಮತ್ತು ಅದ್ವೈತವಾದಗಳು ಕ್ರಮವಾಗಿ ಈ 2 ಕಲ್ಪನೆಗಳಿಗೆ ಅನ್ವಯವಾಗುತ್ತದೆ. ನೋಡಿ, ಇಲ್ಲಿ ನಿರಾಕಾರವಾದಿಗಳು ಆಕಾರವನ್ನ ಒಪ್ಕೊಳ್ಳೋದಿಲ್ಲ. ಅಂಥವರು 2 ರೀತಿಗಳಲ್ಲಿ ಚಿಂತನೆ ಮಾಡ್ತಾರೆ. ಏನು ಅಂತಂದ್ರೆ, ಭಗವಂತನನ್ನ ವಿಶ್ವರೂಪವಾಗಿ ಅಥವಾ ಸರ್ವವ್ಯಾಪಿಯಾಗಿರುವಂತಹ ಬ್ರಹ್ಮಾಂಡ ರೂಪವನ್ನ ಪೂಜಿಸ್ತಾರೆ. ಇದು ಸ್ಥೂಲವಾಗಿ ಪೂಜಿಸೋದಾಯ್ತು. ಇನ್ನೊಂದು ರೀತಿಯಲ್ಲಿ ಅವ್ರೇನ್ ಮಾಡ್ತಾರೆ, ಭಗವಂತನನ್ನ ಅವ್ಯಕ್ತ, ಅವನು ವ್ಯಕ್ತವಾಗೋದಿಲ್ಲ, ಅವರ್ಣನೀಯ, ಅವನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋನು, ಆ ರೀತಿ ಅವನನ್ನ ಸೂಕ್ಷ್ಮ ರೂಪದಲ್ಲಿ ಚಿಂತನೆ ಮಾಡ್ತಾ ಅವರು ಆರಾಧನೆ ಮಾಡ್ತಾರೆ. ಈಗ ಸ್ಥೂಲದಲ್ಲಿ ನೋಡೋದು ಅಂದ್ರೆ ಬ್ರಹ್ಮಾಂಡದಲ್ಲೆಲ್ಲ ಆವರಿಸ್ಕೊಂಡಿರುವಂತಹ ಭಗವಂತನನ್ನ ಅವರು ಪೂಜಿಸ್ತಾರೆ ಅಥವಾ ವಿಶ್ವರೂಪವನ್ನ ಪೂಜಿಸ್ತಾರೆ. ಇನ್ನೊಂದು ಬಂದು ಸೂಕ್ಷ್ಮ ರೂಪವನ್ನ ಅವರು ಚಿಂತನೆ ಮಾಡ್ತಾರೆ. ಈ ರೀತಿ ಸ್ಥೂಲ ಮತ್ತೆ ಸೂಕ್ಷ್ಮ ಅನ್ನುವಂತ 2 ಕಲ್ಪನೆಗಳು ಭಗವಂತನದ್ದು ಇದೆ. ಅದನ್ನ ಯಾರು ಮಾಡೋದು ಅಂತಂದ್ರೆ ವಿಶ್ವದೈವೈಕ್ಯವಾದ ಮತ್ತೆ ಅದ್ವೈತವಾದ, ಈ 2 ಕೂಡ ಕಲ್ಪನೆಗಳಿಗೆ ಅನ್ವಯವಾಗುತ್ತೆ. ಅಂದ್ರೆ ಈ ರೀತಿ ಯೋಚನೆ ಮಾಡೋರನ್ನ ಈ ರೀತಿ ಕರೀತಾರೆ, ವಿಶ್ವದೈವೈಕ್ಯವಾದಿಗಳು ಮತ್ತೆ ಅದ್ವೈತವಾದಿಗಳು ಅಂತ ಅಂದ್ಬಿಟ್ಟು. ಆದರೆ ವಿದ್ವಾಂಸರಾದ ಭಗವದ್ ಭಕ್ತರು 2 ತಿರಸ್ಕರಿಸುತ್ತಾರೆ. ಏಕೆಂದರೆ ಅವರು ನೈಜ ಸ್ಥಿತಿಯನ್ನು ಅರಿತಿದ್ದಾರೆ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಇದು ಬಹು ಸ್ಪಷ್ಟವಾಗಿ ಪ್ರಸ್ತಾಪಿತವಾಗಿದೆ. ಅದು ಅರ್ಜುನನ ಅನುಭವದ ಪರಮಪ್ರಭು ಶ್ರೀಕೃಷ್ಣನ ವಿಶ್ವರೂಪದ ದಾಖಲೆಯಾಗಿದೆ. ಆದರೆ ವಿದ್ವಾಂಸರಾದಂಥ ಭಗವದ್ ಭಕ್ತರು ಏನು ಮಾಡ್ತಾರೆ? ವಿದ್ವಾಂಸರು ಅಂದ್ರೆ ಏನು? ತಿಳ್ಕೊಂಡಿರುವಂಥವ್ರು, ಅವರು ಭಗವದ್ ಭಕ್ತರು ಕೂಡ ಅವರು ಇದನ್ನು ತಿರಸ್ಕಾರ ಮಾಡ್ತಾರೆ, ಸ್ಥೂಲ ಮತ್ತು ಸೂಕ್ಷ್ಮ ರೂಪವನ್ನ. ಯಾಕೆ ಅಂತಂದ್ರೆ ಅವರು ನಿಜ ಸ್ಥಿತಿಯನ್ನ ತಿಳ್ಕೊಂಡಿದ್ದಾರೆ. ಭಗವಂತ ಅಂದ್ರೆ ಹೇಗಿರ್ತಾನೆ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಇದಕ್ಕೆ ಒಂದು ಪ್ರೂಫ್ ಕೊಡ್ತಾ ಇದ್ದಾರೆ ಇಲ್ಲಿ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ. ಇದನ್ನ ಬಹು ಸ್ಪಷ್ಟವಾಗಿ ಭಗವಂತ ಹೇಳಿದಾನೆ. ಅರ್ಜುನನ ಅನುಭವ ಅದು, ಭಗವಂತನ ಒಂದು ವಿರಾಟ್ ರೂಪವನ್ನ ನೋಡ್ತಾನಲ್ವಾ ಅದು, ಆಗ ಇದರ ಒಂದು ವಿಷಯ ಅಲ್ಲಿ ಪ್ರಸ್ತಾಪವಾಗಿದೆ. ಇದನ್ನ ಕರೆಕ್ಟ್ ಆಗಿ ಅವನು ಕ್ಲಿಯರ್ ಮಾಡಿದ್ದಾನೆ ಅರ್ಜುನ. ಯಾಕಂದ್ರೆ ಅವನು ಭಗವಂತನ ಭಗವದ್ ಭಕ್ತನಾಗಿದ್ದ ಅಲ್ವಾ, ಅದಕ್ಕೋಸ್ಕರ ಅವನೇ ಹೇಳಿದಾನೆ ಆ ವಿಶ್ವರೂಪದ ಬಗ್ಗೆ. ಅದೇನ್ ಹೇಳಿದಾನೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ.
ಆ ಶ್ಲೋಕ ಯಾವುದು ಅಂತಂದ್ರೆ 11ನೇ ಅಧ್ಯಾಯ 45ನೇ ಶ್ಲೋಕ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅಂದ್ರೆ ಅರ್ಥ ಏನ್ ನೋಡಿ, ಭಗವಂತನ ಶುದ್ಧ ಭಕ್ತನಾಗಿ ಅರ್ಜುನ ಅವಲೋಕಿಸಿದ ಭಗವಂತನ ವಿಶ್ವರೂಪವನ್ನ ಅವನು ಹಿಂದೆ ಎಂದೂ ನೋಡಿರಲಿಲ್ಲ. ಆದರೆ ಅವನು ಅದನ್ನು ಕಂಡಾಗ ಅವನ ಕುತೂಹಲಗಳೆಲ್ಲವೂ ತೃಪ್ತಿ ಹೊಂದಿದವು. ಆದರೆ ಅವನು ಭಗವಂತನ ಅಂತಹ ರೂಪವನ್ನು ಕಂಡು ಸಂತೋಷ ಪಡಲಿಲ್ಲ, ಏಕೆಂದರೆ ಅವನ ಆಸಕ್ತಿಯು ಶುದ್ಧ ಭಕ್ತನಂತಿತ್ತು. ಭಗವಂತನ ಅದ್ಭುತ ರೂಪವನ್ನು ನೋಡಿ ಅವನು ಹೆದರಿದನು. ಆದ್ದರಿಂದ ಅವನು ತನಗೆ ಸಂತೋಷ ಕೊಡುವ 4 ಕೈಗಳುಳ್ಳ ನಾರಾಯಣ ಅಥವಾ ಕೃಷ್ಣನ ರೂಪವನ್ನು ಧರಿಸುವಂತೆ ಭಗವಂತನನ್ನು ಪ್ರಾರ್ಥಿಸಿದನು. ಈ ಶ್ಲೋಕದ ಅರ್ಥ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಭಗವಂತ ಯಾವಾಗ ವಿಶ್ವರೂಪವನ್ನ ತೋರಿಸ್ತಾನೋ ಅರ್ಜುನನಿಗೆ, ಅದನ್ನ ನೋಡಿದ ಮೇಲೆ, ಯಾಕಂದ್ರೆ ಅವನು ಮೊದಲೇ ಈ ಒಂದು ವಿಶ್ವರೂಪವನ್ನ ಯಾವತ್ತೂ ನೋಡಿರ್ಲಿಲ್ಲ ಅವನು, ಆದ್ರೆ ಯಾವಾಗ ಅದನ್ನ ನೋಡ್ತಾನೋ ಅವನಿಗೆ ಕೆಲವೊಂದು ಕುತೂಹಲ ಇರುತ್ತೆ. ಹೇಗೆ ಭಗವಂತ ಸರ್ವವ್ಯಾಪಿ ಆಗಿದ್ದಾನೆ, ಹೇಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಪ್ರಶ್ನೆಗಳು ಅವನಿಗಿರುತ್ತಲ್ಲ. ಆ ಒಂದು ವಿಶ್ವರೂಪವನ್ನ ನೋಡಿದ ತಕ್ಷಣ ಅವನ ಆ ಕುತೂಹಲ ಎಲ್ಲ ದೂರ ಆಗ್ಬಿಡತ್ತೆ ಅವನಿಗೆ. ಆದ್ರೂ ಕೂಡ ಅವನ ಮನಸ್ಸಿಗೆ ಸಂತೋಷ ಅಥವಾ ತೃಪ್ತಿ ಆಗ್ಲಿಲ್ಲ. ಈಗ ನಾವು ಭಗವಂತನನ್ನ ನೋಡಿದಾಗ ನಾವು ಯಾವಾಗಲೂ ಅವನನ್ನ ಪೂಜಿಸ್ತಾ ಇರ್ತೀವಲ್ವಾ, ಆ ರೂಪದಲ್ಲಿ ನೋಡಿದಾಗಲೇ ನಮಗೆ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಅಥವಾ ಸಮಾಧಾನ ಅನ್ನೋದಾಗೋದು, ತೃಪ್ತಿ ಅನ್ನೋದಾಗೋದು. ಇಲ್ಲಿ ಕುತೂಹಲ ಏನೋ ಅವನಿಗೆ ತಣ್ಣಗಾಯ್ತು, ಅವನು ಏನೇನು ಯೋಚನೆ ಮಾಡ್ತಾ ಇದ್ನೋ ಅದು ಹೇಗಿರುತ್ತೆ ಅಂತ ನೋಡಬೇಕು ಅಂತ ಅದೆಲ್ಲ ಅವನಿಗೆ ಗೊತ್ತಾಯ್ತು. ಆದರೆ ಅವನು ಆ ಭಗವಂತನ ಅಂಥ ರೂಪವನ್ನು ನೋಡಿ ಅವನಿಗೆ ಸಂತೋಷ ಅನ್ನೋದು ಆಗಲಿಲ್ಲ. ಯಾಕೆ ಅಂತಂದರೆ ಅವನ ಆಸಕ್ತಿ ಯಾವುದು? ಶುದ್ಧ ಭಕ್ತನದು. ಶುದ್ಧ ಭಕ್ತ ಯಾವತ್ತು ಸೌಮ್ಯವಾಗಿರುವಂತಹ ಆ ಭಗವಂತನ ನಾರಾಯಣ ರೂಪವನ್ನು ನೋಡೋದಕ್ಕೆ ಇಷ್ಟಪಡ್ತಾನಲ್ವಾ, ಅದಕ್ಕೋಸ್ಕರ ಆ ಅದ್ಭುತ ರೂಪವನ್ನು ನೋಡಿ ಅವನು ಹೆದರ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಅವನು ಕೇಳ್ಕೊಳ್ತಾನೆ, ನನಗೆ ಸಂತೋಷ ಕೊಡುವಂತಹ 4 ಕೈಗಳಿರುವಂಥ ನಾರಾಯಣ ಅಥವಾ ಕೃಷ್ಣನ ರೂಪವನ್ನು ನೀನು ಮತ್ತೆ ಧರಿಸು, ಆ ರೂಪದಲ್ಲೇ ನೀನು ಮತ್ತೆ ಬಾ ಅಂತಂದ್ಬಿಟ್ಟು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನಿಸ್ಸಂದೇಹವಾಗಿಯೂ ಭಗವಂತನು ಅಂತಹ ರೂಪಗಳಲ್ಲಿ ಸ್ವಯಂ ಪ್ರಕಟವಾಗುವ ಪರಮಶಕ್ತಿಯನ್ನು ಹೊಂದಿದ್ದಾನೆ. ಆದರೆ ತ್ರಿಪಾದ್ವಿಭೂತಿ ಅಥವಾ ಭಗವದ್ರಾಜ್ಯವೆಂದು ತಿಳಿಯಲಾದ ಭಗವದ್ಧಾಮದಲ್ಲಿ ಶಾಶ್ವತವಾಗಿ ಪ್ರದರ್ಶಿತವಾದ ಅವನ ರೂಪಗಳಲ್ಲಿ ಭಗವದ್ಭಕ್ತರು ಆಸಕ್ತರಾಗಿರುತ್ತಾರೆ. ತ್ರಿಪಾದ್ ವಿಭೂತಿ ಧಾಮದಲ್ಲಿ ಭಗವಂತನು ಸ್ವತಃ 4 ಕೈಗಳುಳ್ಳವನಾಗಿ ಅಥವಾ 2 ಕೈಯುಳ್ಳವನಾಗಿ ಪ್ರಕಟನಾಗುತ್ತಾನೆ. ಭೌತಿಕ ಅಭಿವ್ಯಕ್ತಿಯಲ್ಲಿ ಪ್ರಕಟವಾದ ವಿಶ್ವರೂಪವು ಅಪರಿಮಿತ ಕೈಗಳು, ಅಪರಿಮಿತ ಆಯಾಮ, ಹೀಗೆ ಪ್ರತಿಯೊಂದನ್ನೂ ಅಪರಿಮಿತವಾಗಿ ಹೊಂದಿತ್ತು. ಶುದ್ಧ ಭಗವದ್ಭಕ್ತರು ಭಗವಂತನನ್ನು ನಾರಾಯಣ ಅಥವಾ ಕೃಷ್ಣನಂತೆ ವೈಕುಂಠ ರೂಪಗಳಲ್ಲಿ ಪೂಜಿಸುತ್ತಾರೆ. ಕೆಲವು ಸಲ ಭಗವಂತನ ಅವೇ ವೈಕುಂಠ ರೂಪಗಳು ಅವನ ಅನುಗ್ರಹದಿಂದ ಭೌತಿಕ ಜಗತ್ತಿನಲ್ಲಿಯೂ ಸಹ ಶ್ರೀರಾಮ, ಶ್ರೀಕೃಷ್ಣ, ಶ್ರೀ ನರಸಿಂಹದೇವ ಇತ್ಯಾದಿಯಾಗಿ ಇರುತ್ತವೆ. ಶುದ್ಧ ಭಕ್ತರು ಅವರನ್ನು ಪೂಜಿಸುತ್ತಾರೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವದ್ಧಾಮದಲ್ಲಿ ಭಗವಂತ ಹೇಗಿರ್ತಾನೋ ಅದೇ ರೂಪದಲ್ಲಿ ಭಗವದ್ ಭಕ್ತರು ನೋಡೋದಕ್ಕೆ ಇಚ್ಛೆ ಪಡ್ತಾರೆ ಭಗವಂತನನ್ನು. ಆ ರೂಪಕ್ಕೆ ಅವರು ಆಸಕ್ತರಾಗಿರ್ತಾರೆ. ಸೊ ಭಗವಂತನ ಧಾಮದಲ್ಲಿ ಭಗವಂತ ಹೇಗಿರ್ತಾನೆ? 4 ಕೈಗಳು ಅಥವಾ 2 ಕೈಗಳಿಂದ ಇರ್ತಾನೆ, ಪ್ರಕಟನಾಗ್ತಾನೆ. ಆದರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ವಿಶ್ವರೂಪದಲ್ಲಿ ಹೇಗೆ ಕಾಣಿಸ್ಕೊಳ್ತಾನೆ? ಅವನಿಗೆ 2 ಕೈ 4 ಕೈ ಅಲ್ಲ, ಸಹಸ್ರಾರು ಕೈಗಳಿರುತ್ತೆ, ಸಹಸ್ರಾರು ಮುಖಗಳಿರುತ್ತೆ. ಅಂದರೆ ಎಲ್ಲವೂ ಕೂಡ ಅಪರಿಮಿತವಾಗಿರುತ್ತೆ. ನಾವು ಯೋಚನೆನೂ ಮಾಡೋದಕ್ಕಾಗಲ್ಲ, ಅಷ್ಟು ಜಾಸ್ತಿ ಇರುತ್ತೆ. ಅದಕ್ಕೊಂದು ಪರಿಮಿತಿ ಅನ್ನೋದು ಇರೋದಿಲ್ಲ, ಆ ರೀತಿ ಇರುತ್ತೆ. ಆದರೆ ಭಗವಂತನ ಲೋಕ ಅಂತ ಒಂದಿರುತ್ತಲ್ಲ, ಅಲ್ಲಿ ಹೇಗಿರ್ತಾನೆ ಅವನು? 2 ಕೈಗಳು ಅಥವಾ 4 ಕೈಗಳು, ನಾರಾಯಣನ ರೂಪ ನೋಡಿದೀವಲ್ವಾ, ಆ ಒಂದು ರೂಪದಲ್ಲಿ ಅವನು ಇರ್ತಾನೆ. ಅವನು ಅಲ್ಲಿ ಹೇಗಿರ್ತಾನೋ ಅದೇ ರೀತಿಯಲ್ಲಿ ಕೆಲವೊಂದ್ಸರಿ ಏನು ಮಾಡ್ತಾನೆ, ತನ್ನ ಭಕ್ತರ ಮೇಲೆ ವಿಶೇಷವಾದಂತಹ ಕೃಪೆಯನ್ನ ತೋರಿಸೋದಕ್ಕೋಸ್ಕರ ಅವನು ಆ ವೈಕುಂಠ ಲೋಕದಲ್ಲಿ ಹೇಗಿರ್ತಾನೋ ಅದೇ ರೀತಿ ಇಲ್ಲೂ ಕೂಡ ಅವನು
ಪ್ರಕಟನಾಗ್ತಾನೆ. ಈಗ ಎಕ್ಸಾಂಪಲ್ಗೆ ಶ್ರೀರಾಮ, ಕೃಷ್ಣ, ನರಸಿಂಹದೇವ ಈ ರೀತಿ ರೂಪವನ್ನು ತಗೊಂಡು ಇಲ್ಲಿಗೆ ಬರ್ತಾನೆ. ಅಂದರೆ ವೈಕುಂಠ ಲೋಕದಲ್ಲಿ ಅವನು ಅದೇ ರೂಪದಲ್ಲಿ ಇರ್ತಾನೆ ಅಂತ ಅರ್ಥ. ಶುದ್ಧ ಭಕ್ತರು ಅವರನ್ನು ಪೂಜಿಸ್ತಾರೆ, ಅಂದರೆ ಅಂಥ ರೂಪಗಳನ್ನು ಪೂಜಿಸ್ತಾರೆ. ಅವರಿಗೆ ಈ ವಿಶ್ವರೂಪ, ವಿರಾಟ್ ರೂಪ ಇದೆಲ್ಲ ಇಷ್ಟ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ತೋರಿದ ಲಕ್ಷಣಗಳು ವೈಕುಂಠ ಲೋಕಗಳಲ್ಲಿ ಇರುವುದಿಲ್ಲ. ಹೀಗಾಗಿ ಅವು ಶುದ್ಧ ಭಕ್ತರಿಂದ ಅಂಗೀಕೃತವಾಗಿಲ್ಲ. ಶುದ್ಧ ಭಕ್ತರು ಪ್ರಾರಂಭದಿಂದ ಪೂಜಿಸುವ ರೂಪವೆಂದರೆ ವೈಕುಂಠ ಲೋಕಗಳಲ್ಲಿ ಇರುವ ಭಗವಂತನ ಶಾಶ್ವತ ರೂಪಗಳಾಗಿವೆ. ಭಕ್ತರಲ್ಲದ ನಿರಾಕಾರವಾದಿಗಳು ಭಗವಂತನ ಭೌತಿಕ ರೂಪಗಳನ್ನು ಊಹಿಸುತ್ತಾರೆ ಮತ್ತು ಅಂತಿಮವಾಗಿ ಅವರು ಭಗವಂತನ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುತ್ತಾರೆ. ಆದರೆ ಶುದ್ಧ ಭಗವದ್ಭಕ್ತರು ಪ್ರಾರಂಭದಲ್ಲಿ ಅಲ್ಲದೆ ಮೋಕ್ಷದ ಪರಿಪೂರ್ಣ ಹಂತದಲ್ಲೂ ಕೂಡ ಶಾಶ್ವತವಾಗಿ ಭಗವಂತನ ಆರಾಧಕರಾಗಿರುತ್ತಾರೆ. ಶುದ್ಧ ಭಕ್ತನ ಅರ್ಚನೆಯು ಎಂದೂ ನಿಲ್ಲುವುದಿಲ್ಲ. ಆದರೆ ನಿರಾಕಾರವಾದಿಯ ಪೂಜೆಯು ಅವನ ಮೋಕ್ಷದ ನಂತರ ಬ್ರಹ್ಮಜ್ಯೋತಿ ಎಂದು ತಿಳಿಯಲಾದ ಭಗವಂತನ ನಿರಾಕಾರದಲ್ಲಿ ಅವನು ಲೀನವಾದಾಗ ನಿಲ್ಲುತ್ತದೆ. ಆದ್ದರಿಂದ ಶುದ್ಧ ಭಕ್ತರನ್ನು ಇಲ್ಲಿ ವಿಪಶ್ಚಿತ ಅಥವಾ ಭಗವಂತನ ಜ್ಞಾನದಲ್ಲಿ ಪರಿಪೂರ್ಣ ವಿದ್ವಾಂಸರೆಂದು ವಿವರಿಸಲಾಗಿದೆ. ಈಗ ವೈಕುಂಠ ಲೋಕಗಳಲ್ಲಿ ಭಗವಂತ ಇರುವಂಥ ಒಂದು ರೂಪ ಇದೆಯಲ್ಲ, ಅದು ಭಗವಂತನ ಶಾಶ್ವತ ರೂಪ. ಅಂದರೆ ಯಾವಾಗಲೂ ನಾವು ನೋಡೋದಕ್ಕೆ ಸಿಗುವಂಥ ಒಂದು ರೂಪ. ಭಕ್ತರಲ್ಲದೆ ಇರೋರು ಇರ್ತಾರಲ್ಲ, ಅವರು ಭೌತಿಕದಲ್ಲಿ ಆ ರೂಪವನ್ನು ಊಹೆ ಮಾಡ್ಕೊಳ್ತಾರೆ. ಮತ್ತೆ ಭಗವಂತನ ಬ್ರಹ್ಮಜ್ಯೋತಿ ಅಂತ ಇರುತ್ತಲ್ಲ, ಅದರಲ್ಲಿ ಅವರು ಲೀನವಾಗ್ತಾರೆ. ಈಗ ಸಾಕಾರವಾದಿಗಳಾಗಿರಲಿ ನಿರಾಕಾರವಾದಿಗಳಾಗಿರಲಿ ತಮ್ಮ ತಮ್ಮ ಸಾಧನೆಯನ್ನು ಮಾಡ್ತಿರ್ತಾರೆ. ಆದರೆ ಸಾಕಾರ ರೂಪಿಗಳ ಸಾಧನೆ ಹೇಗಿರುತ್ತೆ? ಭಗವಂತ ವೈಕುಂಠ ಲೋಕದಲ್ಲಿ ತನ್ನ ಪರಂಧಾಮದಲ್ಲಿ ಹೇಗಿರ್ತಾನೋ ಅದೇ ರೂಪವನ್ನು ಇವರು ಪೂಜನೆ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ. ಮತ್ತು ಈ ಒಂದು ಕೆಲಸ ಏನಿದೆಯೋ ಭಗವಂತನನ್ನು ಸೇವಿಸೋದು, ಇದು ಕಂಟಿನ್ಯೂ ಆಗಿ ನಡೀತಾನೇ ಇರುತ್ತೆ. ಈ ಲೋಕದಲ್ಲಿ ನಾವು ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಗುರಿಯನ್ನು ತಲುಪಿದ ಮೇಲೆ, ಅಂದರೆ ನಾನು ಮುಕ್ತಿಯನ್ನು ಹೊಂದಿದ ಮೇಲೆ ನನಗೆ ಆ ವೈಕುಂಠ ಲೋಕ ಸಿಕ್ಕಿದ ಮೇಲೂ ಕೂಡ ಅಲ್ಲೂ ಕೂಡ ಭಗವಂತನ ಸೇವೆಯನ್ನೇ ನಾನು ಮಾಡಿಕೊಂಡು ಅದೇ ಕೆಲಸದಲ್ಲಿ ನಾನು ಮುಂದುವರಿತೀನಿ. ಆದರೆ ನಿರಾಕಾರವಾದಿಗಳಿಗೆ ಏನಾಗುತ್ತೆ, ಅವರು ತಮ್ಮ ಕಲ್ಪನೆಯಲ್ಲಿ ಒಂದು ಭೌತಿಕ ಕಲ್ಪನೆ ಮಾಡ್ಕೊಂಡಿರ್ತಾರಲ್ವ, ಅದನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಅವರು ಎಲ್ಲಿಗೆ ಹೋಗ್ತಾರೆ ನೆಕ್ಸ್ಟು? ಅವ್ರ ಗುರಿ ಏನಾಗುತ್ತೆ ಅಂತಂದರೆ ಭಗವಂತನ ನಿರಾಕಾರ ಬ್ರಹ್ಮಜ್ಯೋತಿ ಇರುತ್ತಲ್ಲ ಅದರ ಒಳಗಡೆ ಲೀನವಾಗ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಏನು ಮಾಡೋದಕ್ಕೂ ಕೆಲಸ ಇರೋದಿಲ್ಲ. ಅವರು ಅದರಲ್ಲಿ ಲೀನ ಆಗೋದಷ್ಟೇ. ಅವರ ಕೆಲಸ ಇನ್ನೇನು ಮುಂದುವರಿಯೋದಿಲ್ಲ, ಅಲ್ಲಿಗೆ ಅವ್ರದ್ದು ಎಂಡ್ ಆಗಿಬಿಡತ್ತೆ. ಆದರೆ ಶುದ್ಧ ಭಕ್ತರು ಆ ರೀತಿ ಅಲ್ಲ. ಅವರು ಎಲ್ಲೂ ಅದೇ ಸೇವೆ ಮಾಡ್ತಾ ಸಂತೋಷ ಪಡ್ತಾ ಇರ್ತಾರೆ. ಆ ವೈಕುಂಠ ಲೋಕಗಳಿಗೆ ಹೋದಾಗ ಅಲ್ಲೂ ಕೂಡ ಭಗವಂತನ ಸೇವೆ, ಅವನ ಪೂಜೆ, ಅವನನ್ನು ತೃಪ್ತಿಪಡಿಸೋದು, ಈ ಕೆಲಸಗಳಲ್ಲೇ ಅವರು ಮುಂದುವರಿತಾ ತಮ್ಮ ಸಂತೋಷವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಆ ಭಗವಂತನ ಧಾಮ ಅನ್ನೋದು ಸಚ್ಚಿದಾನಂದ, ಅಲ್ಲಿ ಯಾವಾಗಲೂ ಆನಂದದಿಂದ ತುಂಬಿರುತ್ತಲ್ವ. ಅಂಥ ಜಾಗಕ್ಕೆ ಹೋಗ್ಬಿಟ್ಟು ಅವರು ಅಲ್ಲಿ ಸಂತೋಷವನ್ನು ಪಡ್ತಾರೆ. ಅಂದರೆ ಇಲ್ಲೇನು ಮಾಡ್ತಾ ಇರ್ತಾರೋ ಅದೇ ಕೆಲಸವನ್ನು ಅಲ್ಲಿ ಅವರು ಕಂಟಿನ್ಯೂ ಮಾಡಿಕೊಂಡು ಸಂತೋಷವಾಗಿರ್ತಾರೆ ಅಂತ ಅರ್ಥ. ಈಗ ನಿರಾಕಾರವಾದಿಗಳಿಗೆ ಏನು ಸಿಗತ್ತೆ ಮತ್ತು ಸಾಕಾರವಾದಿಗಳಿಗೆ ಏನು ಸಿಗುತ್ತೆ, ಇದರ ಬಗ್ಗೆ ಇಲ್ಲಿ ಗುರುಗಳು ಹೇಳಿದ್ದಾರೆ. ಯಾಕಂದರೆ ವಿಶ್ವರೂಪ ದರ್ಶನವನ್ನು ಮಾಡಿದ್ಮೇಲೆ ಅರ್ಜುನ, ನನಗೆ ಈ ವಿಶ್ವರೂಪ ದರ್ಶನ ಬೇಡ, ಭಯಂಕರವಾಗಿದೆ, ನನಗೆ 2 ಕೈಗಳಿಲ್ಲ, ಕೃಷ್ಣನ ರೂಪ ಅಥವಾ 4 ಕೈಗಳಿಲ್ಲ, ನಾರಾಯಣ ರೂಪದಲ್ಲಿ ನನ್ನ ಮುಂದೆ ಅದೇ ರೂಪದಲ್ಲಿ ಬಾ, ನನಗೆ ಈ ರೂಪ ಬೇಡ ಅಂತ ಹೇಳ್ತಾನಲ್ಲ, ಅದನ್ನು ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಗುರುಗಳು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.